ಹುಮ್ನಾಬಾದ್ ಮಹಾನಗರದಲ್ಲಿ ಸನ್ಮಾನ್ಯ ದಿವಂಗತ ಮಾಜಿ ಸಚಿವರಾಗಿರುವಂತಹ ಬಸವರಾಜ್ ಪಾಟೀಲ್ರವರ ಮನೆತನದ ಕೊಡುಗೆ ಅಪಾರವಾಗಿದೆ. ಆ ಮನೆತನದಲ್ಲಿ ಅವರು ಮಾಡಿರುವಂತಹ ಅಮೋಘವಾಗಿರುವಂಥ ಕಾರ್ಯ ಶ್ಲಾಘನೀಯವಾದದ್ದು. ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿವಂಗತ ಬಸವರಾಜ್ ಪಾಟೀಲ್ರವರು ಅತ್ಯುತ್ತಮ ಕಾರ್ಯಗಳನ್ನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಸದಾಕಾಲ ತಮ್ಮ ಜೀವಿತದ ಅವಧಿಯಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಮಾಡಿ ಜನಮಾನಸದ ಮಾನಸ ಶ್ರೇಷ್ಠ ಪುತ್ರರಾಗಿ ಅವರು ಬಾಳಿ ಬೆಳಗಿದ್ದಾರೆ. ಅಂತಹ ಆದರ್ಶ ಪರಂಪರೆಯಲ್ಲಿ ಅವರ ಚಿರಂಜೀವಿಯಾಗಿರ್ತಕ್ಕಂಥ ಸನ್ಮಾನ್ಯರಾಗಿರುವಂಥ ಮಾಜಿ ಸಚಿವರಾದ ಶ್ರೀ ರಾಜಶೇಖರ್ ಪಾಟೀಲ್ರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಭೀಮರಾವ್ ಪಾಟೀಲ್ರವರು, ಶ್ರೀ ಚಂದ್ರಶೇಖರ್ ಪಾಟೀಲ್ರವರು ಒಳ್ಳೆಯ ಕಾರ್ಯಗಳನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಸರಳ ಜೀವಿಗಳಾಗಿ ಯಾವತ್ತೂ ಧಾರ್ಮಿಕ ಪ್ರಜ್ಞೆಯಿಂದ ಕಾರ್ಯ ಮಾಡುವಂಥ ಮಹಾನ್ ವ್ಯಕ್ತಿಗಳಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇಂದು 3ನೇ ತಾರೀಕಿನ ದಿವಸ, ಡಿಸೆಂಬರ್ ತಿಂಗಳ 3ನೇ ತಾರೀಕಿನ ದಿವಸ ಅವರ ಕರುಳಿನ ಕುಡಿಯಾಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀ ರುದ್ರಂ ಬಿ ಪಾಟೀಲ್ ಅವರ 22ನೇ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಶ್ರೀ ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ಉಚಿತ ಆರೋಗ್ಯ ಶಿಬಿರದ ಕಾರ್ಯಕ್ರಮ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.